ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಜಗತ್ತಿನ ಅತ್ಯಂತ ವಿಭಿನ್ನ ಮತ್ತು ಮುಂದುವರಿದ ದೇಶವಾದ ಜಪಾನ್ ಬಗ್ಗೆ ತಿಳಿದುಕೊಳ್ಳೋಣ. ಈ ದೇಶದ ಬಗ್ಗೆ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗೋದು ಗ್ಯಾರಂಟಿ. ಜಪಾನ್ ಅಂದ್ರೆ ಮೊದಲು ನೆನಪಾಗುವುದು ಅಲ್ಲಿನ ಶಿಸ್ತು. ಇಲ್ಲಿನ ರೈಲುಗಳು ಸೆಕೆಂಡ್ಗಳ ಲೆಕ್ಕದಲ್ಲಿ ಸಂಚರಿಸುತ್ತವೆ. ಒಂದು ವೇಳೆ ರೈಲು ಕೇವಲ 20 ಸೆಕೆಂಡ್ ತಡವಾದ್ರೂ ಸಾಕು, ರೈಲ್ವೆ ಸಿಬ್ಬಂದಿ ಪ್ರತಿಯೊಬ್ಬ ಪ್ರಯಾಣಿಕನಿಗೂ ತಲೆಬಾಗಿ ಕ್ಷಮೆ ಕೇಳುತ್ತಾರೆ. ಇನ್ನು ಸ್ವಚ್ಛತೆ ಬಗ್ಗೆ ಹೇಳೋದಾದ್ರೆ, ಜಪಾನ್ನ ಶಾಲೆಗಳಲ್ಲಿ ಮಕ್ಕಳೇ ಕ್ಲಾಸ್ ರೂಮ್ ಮತ್ತು ಟಾಯ್ಲೆಟ್ಗಳನ್ನು ಕ್ಲೀನ್ ಮಾಡ್ತಾರೆ. ಇದರಿಂದ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಸ್ವಾವಲಂಬನೆ ಕಲಿಸಲಾಗುತ್ತದೆ. ಜಪಾನ್ನಲ್ಲಿ ಜನರನ್ನು ಭೇಟಿಯಾದಾಗ ಶೇಕ್ ಹ್ಯಾಂಡ್ ಮಾಡುವುದಿಲ್ಲ, ಬದಲಾಗಿ ಎಷ್ಟು ಜಾಸ್ತಿ ಬಗ್ಗುತ್ತಾರೋ ಅಷ್ಟು ಗೌರವ ಅಂತ ಅರ್ಥ. ಅಷ್ಟೇ ಅಲ್ಲ, ನೀವು ಅಲ್ಲಿ ನ್ಯೂಡಲ್ಸ್ ತಿನ್ನುವಾಗ ಚುರ್ರ್ ಅಂತ ಸೌಂಡ್ ಮಾಡಿ ತಿಂದರೆ ಅಡುಗೆ ಮಾಡಿದವರಿಗೆ ನೀವು ಗೌರವ ಕೊಟ್ಟಂತೆ, ಅಂದ್ರೆ ಊಟ ತುಂಬಾ ರುಚಿಯಾಗಿದೆ ಅಂತ ಅದರ ಅರ್ಥ. ಜಪಾನ್ನ ರಸ್ತೆಯಲ್ಲಿಯೂ ನೀವು ವೆಂಡಿಂಗ್ ಮಿಷಿನ್ಗಳನ್ನು ನೋಡಬಹುದು. ಇಲ್ಲಿ ಬರೀ ಕಾಫಿ, ಟೀ ಅಷ್ಟೇ ಅಲ್ಲ, ಬಿಸಿ ಬಿಸಿ ಬರ್ಗರ್, ನೂಡಲ್ಸ್, ಹಣ್ಣುಗಳು ಮತ್ತು ಹಾಕಿಕೊಳ್ಳುವ ಬಟ್ಟೆ ಕೂಡ ಮಿಷಿನ್ನಲ್ಲಿಯೇ ಸಿಗುತ್ತವೆ. ಇನ್ನು ಅಲ್ಲಿನ ಟಾಯ್ಲೆಟ್ ಸೀಟ್ಗಳು ಕೂಡ ಕಂಪ್ಯೂಟರ್ಗಳಂತೆ ಕೆಲಸ ಮಾಡುತ್ತವೆ. ಅವುಗಳಲ್ಲಿ ಸೀಟ್ ಬಿಸಿ ಮಾಡುವ ಮತ್ತು ಮ್ಯೂಸಿಕ್ ಪ್ಲೇ ಮಾಡುವ ಸಿಸ್ಟಮ್ ಕೂಡ ಇರುತ್ತವೆ. ಜಪಾನ್ನಲ್ಲಿ ಹಣ್ಣುಗಳು ತುಂಬಾ ಕಾಸ್ಟ್ಲಿ. ಇಲ್ಲಿ ಕಲ್ಲಂಗಡಿ ಹಣ್ಣುಗಳು ನಮಗೆ ಗೊತ್ತಿರೋ ಹಾಗೆ ಗುಂಡಗೆ ಇರುವುದಿಲ್ಲ, ಬದಲಾಗಿ ಚೌಕಾಕಾರ ಅಥವಾ ಹೃದಯದ ಆಕಾರದಲ್ಲಿ ಇರುತ್ತವೆ. ಯಾಕೆ ಅಂದ್ರೆ ಅವುಗಳನ್ನು ಬಾಕ್ಸ್ನಲ್ಲಿಟ್ಟು ಬೆಳೆಸಲಾಗುತ್ತದೆ. ಒಂದು ಕಲ್ಲಂಗಡಿ ಹಣ್ಣಿನ ಬೆಲೆ 5 ರಿಂದ 10 ಸಾವಿರ ರೂಪಾಯಿಗಳು ಇರುತ್ತವೆ ಅಂದ್ರೆ ನೀವು ನಂಬಲೇಬೇಕು. ಜಪಾನ್ನಲ್ಲಿ ವರ್ಷಕ್ಕೆ ಸುಮಾರು 1500 ಬಾರಿ ಭೂಕಂಪಗಳು ಆಗುತ್ತವೆ. ಆದರೂ ಅಲ್ಲಿನ ಜನ ಹೆದರುವುದಿಲ್ಲ. ಅವರ ಬಿಲ್ಡಿಂಗ್ಗಳನ್ನು ಅಂತಹ ತಂತ್ರಜ್ಞಾನದಿಂದ ಕಟ್ಟಿರುತ್ತಾರೆ. ಅಂದ್ರೆ ಭೂಕಂಪ ಬಂದಾಗ ಬಿಲ್ಡಿಂಗ್ ಜೀಗುತ್ತದೆಯೇ ಹೊರತು ಬಿದ್ದು ಹೋಗಲ್ಲ. ಅವರಲ್ಲಿರೋ ಈ ಛಲವೇ ಹಿರೋಶಿಮಾ ಮತ್ತು ನಾಗಸಾಕಿ ಅಣುಬಾಂಬ್ ದಾಳಿಯ ನಂತರವೂ ಅವರನ್ನು ಇವತ್ತು ಜಗತ್ತಿನ ನಂಬರ್ 1 ದೇಶಗಳಲ್ಲಿ ಒಂದನ್ನಾಗಿ ಮಾಡಿದೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಕಾಲ ಬದುಕುವ ಜನರು ಇರೋದು ಜಪಾನ್ನಲ್ಲಿ. ಇಲ್ಲಿನ ಜನರು 100 ವರ್ಷ ದಾಟೋದು ಮಾಮೂಲಿ. ಇದಕ್ಕೆ ಕಾರಣ ಅವರ ಆಹಾರ ಮತ್ತು ಇಕಿಗಾಯ್ ಎನ್ನುವ ಜೀವನ ಪದ್ಧತಿ. ಅವರು ಎಂದಿಗೂ ಹೊಟ್ಟೆ ಬಿರಿಯುವಷ್ಟು ಊಟ ಮಾಡಲ್ಲ. 80% ಮಾತ್ರ ಆಹಾರ ಸೇವಿಸುತ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಜಪಾನ್ ಎಷ್ಟು ವಿಭಿನ್ನ ಅಲ್ವಾ? ಶಿಸ್ತು, ಕಠಿಣ ಪರಿಶ್ರಮ ಮತ್ತು ಸಂಪ್ರದಾಯವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಅನ್ನೋದನ್ನ ನಾವು ಇವರಿಂದ ಕಲಿಯಬೇಕು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮಗೆ ಜಪಾನ್ನ ಯಾವ ವಿಷಯ ಅತಿ ಹೆಚ್ಚು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದಗಳು.